ಬೆಂಗಳೂರಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟಕ್ಕೆ ಮೆಟ್ರೋ ಸಂಚಾರ ತಾತ್ಕಾಲಿಕ ಸ್ಥಗಿತಗೊಂಡಿದೆ. ಇನ್ನು ವೈಟ್ ಫೀಲ್ಡ್ ಮತ್ತು ಗುರುಡಾಚಾರ ಪಾಳ್ಯ ಬೆಂಗಳೂರಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟಕ್ಕೆ ಮೆಟ್ರೋ ಸಂಚಾರ ತಾತ್ಕಾಲಿಕ ಸ್ಥಗಿತ. ವೈಟ್ ಫೀಲ್ಡ್ ಮತ್ತು ಗುರುಡಾಚಾರ ಪಾಳ್ಯ ನಡುವೆ ರೈಲು ಸಂಚಾರ ಸಂಜೆ 6 ಗಂಟೆಯಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ಮೆಟ್ರೋ ಸಂಚಾರ ಸ್ಥಗಿತ. ಬಿಎಂಆರ್ಸಿ ಸಿಬ್ಬಂದಿ ಪರೀಕ್ಷೆ ಸೇವೆಗಳನ್ನು ಶೀಘ್ರದಲ್ಲೇ ಪುನಃ ಸ್ಥಾಪಿಸುತ್ತೇವೆ ಎಂದು ಬಿಎಂಆರ್ಸಿಎಲ್ ಹೇಳಿಕೆಯನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟ. ಒಂದ್ ಕಡೆ ರಸ್ತೆಗಳಲ್ಲಿ ಓಡಾಡುವಂತಹ ವಾಹನಗಳಿಗೆ ಮಾತ್ರ ಅಲ್ಲ, ಮೆಟ್ರೋಕ್ಕೂ ಕೂಡ ತಟ್ಟದಂತಹ ಮಳೆಯ ಎಫೆಕ್ಟು. ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ. ವೈಟ್ ಫೀಲ್ಡ್ನಿಂದ ಗರುಡಾಚಾರ್ಪಾಳ್ಯದ ನಡುವೆ ಸಂಚಾರ ಮಾಡುವಂತಹ ರೈಲು ಸಂಜೆ 6 ಗಂಟೆಯಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂಥದ್ದು. ಸೇವೆಗಳನ್ನು ಶೀಘ್ರದಲ್ಲೇ ಪುನಃ ಸ್ಥಾಪಿಸ್ತೇವೆ ಎಂದು ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ನೋಡಿ, ಮಳೆ ಆದಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಗಮನಿಸಿರ್ತೀವಿ ನಾವು, ಸ್ವಲ್ಪ ಲೇಟಾಗಿ ಬರೋದು ಅಥವಾ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುವಂಥದ್ದು. ಎಲೆಕ್ಟ್ರಾನಿಕ್ ಮೆಟ್ರೋ ಆಗಿರೋದ್ರಿಂದ ಒಂದಿಷ್ಟು ಸಂಚಾರದಲ್ಲಿ ದಾರಿಯಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಜೋರಾದ ಮಳೆ ಇತ್ತು ಅಂತ ಅಂದಾಗ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸ್ತಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯಾದಂಥ ಅಪಾಯಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸ್ತಾರೆ. ಸೊ ಈಗ ಸತತವಾಗಿ ಜೋರಾಗಿ ಮಳೆ ಸುರಿದಿರುವಂತಹ ಕಾರಣದಿಂದಾಗಿ ಸ್ಥಗಿತಗೊಂಡಿರುವಂಥದ್ದು ಮೆಟ್ರೋ. ಮತ್ತೆ ಪುನಃ ಆರಂಭ ಆಗುತ್ತೆ, ಪುನಃ ಸ್ಥಾಪಿಸ್ತೇವೆ ಅಂತ ಹೇಳಿ ಇದೀಗ ಬಿಎಂಆರ್ಸಿಎಲ್ ಸಹಿತ ಹೇಳಿರುವಂಥದ್ದು. ತಾತ್ಕಾಲಿಕವಾಗಿ ಬಂದ್ ಆಗಿರುವಂಥದ್ದು ಮೆಟ್ರೋ ಸಂಚಾರ. ಈಗ ಹಲವಾರು ಜನ ಮೆಟ್ರೋದಲ್ಲೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಈಗ ವೈಟ್ ಫೀಲ್ಡ್ ಅಂತ ಅಂದಾಗ ವೈಟ್ ಫೀಲ್ಡ್ ಸೈಡ್ ದೂರದ ಪ್ರಯಾಣ ಬೆಳೆಸ್ತಾ ಇರ್ತಾರಲ್ವ ಸಿಟಿಯಿಂದ. ಈಗ ಬೆಂಗಳೂರಿನಲ್ಲಿ ಎಕ್ಸಾಂಪಲ್ ರಾಜಾಜಿನಗರದಿಂದ ತೆಗೆದುಕೊಂಡು ವೈಟ್ ಫೀಲ್ಡ್ ಹೋಗುವಂಥವ್ರು ಆಗಿರ್ಬೋದು, ಅಥವಾ ಈ ರೀತಿ ಮಾಧವರ ಹೋಗುವಂಥವ್ರು ಆಗಿರ್ಬೋದು, ದೂರದ ಪ್ರಯಾಣ ಬೆಳೆಸುವಂಥವರಿಗೆ ಮೆಟ್ರೋ ಒಂದು ಒಳ್ಳೆ ಸಹಾಯಕ. ಆರಾಮಾಗಿ ಕೂತ್ಕೊಂಡು ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಹೋಗ್ಬೋದಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮೆಟ್ರೋನ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಈಗಿನ ದಿನಮಾನಗಳಲ್ಲಿ, ಗಮನಿಸ್ತಾ ಇದ್ದೀವಿ ನಾವು. ಈಗ ಮಳೆ ಸುರಿದಂಥ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಬಂದ್ ಆಗಿರುವಂಥದ್ದು. ಏನಾದರೂ ಸಮಸ್ಯೆ ಆಗುತ್ತೆ, ಚಿಕ್ಕ ಪುಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳು ಎಲೆಕ್ಟ್ರಾನಿಕ್ಸಲ್ಲಿ ಬಳಕೆ ಆಗಿದೆ ಅಂತ ಅಂದಾಗ ತಂತ್ರದೋಷ ಏನಾದರೂ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಆಗಿರುತ್ತೆ, ಅದನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ಬಿಎಂಆರ್ಸಿಎಲ್ ಮತ್ತೆ ಸಂಚಾರವನ್ನು ಪುನಃ ಆರಂಭಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು.